ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಈ ಫರ್ಟಿಲೈಸರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಒಂದು 2-3 ವರ್ಷದಿಂದ ಫ್ರೆಂಡ್ಸ್ ಈ ನಮ್ಮ ಮನೆಯಲ್ಲಿ ವೆಟ್ ಕಸ ಇದೆಯಲ್ಲ, ನಾನು ಕೊಡ್ತಾ ಇಲ್ಲ, ಅಂದರೆ ಕಸದವ್ರಿಗೆ ಕೊಡ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ 2-3 ವರ್ಷದಿಂದ ನಾನು ಈ ವೆಟ್ ಕಸದವ್ರಿಗೆ ಕೊಡ್ತಾ ಇಲ್ಲ ಫ್ರೆಂಡ್ಸ್. ನಾನು ಈ ಕಸನ ತಗೊಂಡು ಹೋಗ್ಬಿಟ್ಟು ಒಂದು ನಮ್ಮದು ಅಕ್ಕಿ ಚೀಲ ಇರುತ್ತೆ, ಅಥವಾ ನನ್ನ ಹತ್ರ ತುಂಬ ಈ ಪೇಂಟ್ ಬಕೆಟ್ಸ್ಗಳಿದೆ, ಆ ಥರದಲ್ಲಿ ತೊಗೊಂಡೋಗಿ ಹಾಕಿಡ್ತಾ ಇದ್ದೀನಿ. ಮುಂದಿನ ಪ್ರೊಸೀಜರ್ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ವೆಟ್ ತಂದಿದ್ದೀನಲ್ವ, ಇದರಲ್ಲಿ ತರಕಾರಿ ಸಿಪ್ಪೆ, ಆಮೇಲೆ ಏನಾದರೂ ಅನ್ನ ಉಳಿತು, ಸಾಂಬಾರು ಉಳಿತು, ಇವು ಇರಲ್ಲ. ನಾನು ಆ್ಯಕ್ಚುಲಿ ಅದೆಲ್ಲ ಹಾಕಲ್ಲ, ತರಕಾರಿ ಸಿಪ್ಪೆ ಮಾತ್ರ ಹಾಕೋದು. ಸೊ ಕೂದಲು, ಯಾಕಂದರೆ ಕೂದಲನ್ನು ರೋಡಲ್ಲಿ ಬಿಸಾಕೋದು ಅಥವಾ ಡ್ರೈ ಡಸ್ಟ್ಬಿನಲ್ಲಿ ಬಿಸಾಕೋ ಬದಲು ಇದರಲ್ಲಿ ಹಾಕಿಬಿಟ್ರೆ ಒಂಥರ ಗಿಡಕ್ಕೆಲ್ಲ ಒಳ್ಳೆಯದು. ಇದನ್ನು ತೆಗೆದು ನೋಡಿ, ನಾನು ಈ ಥರ ಬ್ಯಾಗ್ಸಲ್ಲಿ ಅಥವಾ ಈ ರೀತಿ ಪೇಂಟ್ ಡಬ್ಬದಲ್ಲಿ ಸ್ಟಾಕ್ ಮಾಡಿರ್ತೀನಿ ನಾನು. ಯಾವಾಗಲೂ ಸ್ಮೆಲ್ಲು ಬರಲ್ಲ, ನೀಟಾಗಿ ಕ್ಲೋಸ್ ಮಾಡಬೇಕು. ಹೀಗೆ ನಾನು ಇದರಲ್ಲಿ ಹಾಕಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಅದ್ರ ಬಾಯಿನ ಮುಚ್ಚಿಬಿಟ್ಟು ಹೋಗ್ತೀನಿ. ಇನ್ನು ಈ ಮನೆ ಗೊಬ್ಬರದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡೋಣ ಅನ್ನಿಸ್ತು. ಸೊ ಹಾಗಾಗಿಬಿಟ್ಟು ಏನಂದರೆ, ನಾನು ಹೇಳಿದ್ನಲ್ಲ, ನಾವು ಕೂದಲು ಬಾಚ್ಕೊಳ್ತೀವಿ, ಆ ಕೂದಲನ್ನು ನಾವು ಎಂಜಲು ಹಾಕಿಬಿಟ್ಟು ವೆಟ್ಟಲ್ಲಿ ಹಾಕಿ ಫ್ರೆಂಡ್ಸ್. ಗಿಡಕ್ಕೆ ಹಾಕಿದ್ರೂ ಒಳ್ಳೆಯದು. ಇಲ್ಲ ಅಂದರೆ ವೆಟ್ಟಲ್ಲಿ ಹಾಕಿ. ನಾವು ಇಲ್ಲ ಅಂದರೆ ಅದನ್ನು ಯಾವಾಗಲೂ ಕೂದಲು ಬಾಚಿಬಿಟ್ಟು ಎಂಜಲ ಹಾಕದೆ ಡ್ರೈಯಲ್ಲಿ ಬಿಸಾಕಿದ್ರೆ ಅದನ್ನು ತೊಗೊಂಡೋಗಿ ಎಲ್ಲೆಲ್ಲೋ ಹಾಕ್ತಾರೆ. ಕಾಗೆಗಳೇನು ಮಾಡುತ್ತೆ, ಅದನ್ನು ತೊಗೊಂಡೋಗಿ ಗೂಡು ಕಟ್ತಾರೆ. ಆವಾಗ ನಮ್ಮ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ನಮ್ಮ ಮನೆಯಲ್ಲೇ ಇಟ್ಕೊಂಡು ಅದನ್ನು ಗೊಬ್ಬರದಲ್ಲಿ ಹಾಕಿದರೆ ನಮ್ಮ ಗೊಬ್ಬರನೂ ಆಯಿತು, ಆಮೇಲೆ ನಮ್ಮ ತಲೆ ಕೂದಲುಗಳನ್ನು ಉದುರಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿಬಿಟ್ಟು ಇದೊಂದು ಸ್ವಲ್ಪ ಮಾಹಿತಿಯನ್ನು ಹೇಳೋಣ. ಆಮೇಲೆ ನೀರಿರುತ್ತಲ್ಲ, ಫರ್ಟಿಲೈಸರ್ ಮಾಡಿರೋ ನೀರಿರುತ್ತಲ್ಲ, ನಾವು ಗೊಬ್ಬರದಲ್ಲಿರೋದು ಸ್ವಲ್ಪ ಹಾಕಿ ಫ್ರೆಂಡ್ಸ್, ಜಾಸ್ತಿ ಹಾಕಿಬಿಡಿಲ್ಲ ಅಂದರೆ ಗಿಡಗಳೆಲ್ಲ ಸತ್ತೋಗಿಬಿಡುತ್ತೆ. ಮತ್ತು ಜಾಸ್ತಿ ನಮ್ಮ ನಲ್ಲಿಯಲ್ಲಿ ಇರೋ ನೀರುಗಳನ್ನು ಹಾಕಿ. ಹಾಗೆಯೇ ಅದನ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿ, ಇಲ್ಲ ಸ್ಮೆಲ್ ಬರುತ್ತೆ. ಬಾಕಿದೆಲ್ಲ ನಾವೇನು ಹಾಕಿರಲ್ಲ, ಖಾಲಿ ಈ ತರಕಾರಿ ಸಿಪ್ಪೆ ಈ ಥರದ್ದು ಮಾತ್ರ ಹಾಕಿರ್ತೀವಿ. ಸೊ ಈ ಥರ ಮಾಡಿ ಶೇಖರಣೆ ಮಾಡ್ಬೋದು, ಕಲೆಕ್ಟ್ ಮಾಡಿಬಿಟ್ಟು. ಆಮೇಲೆ ಏನಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಮಳೆ ಇದ್ದಾಗ ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ, ಒಣಗ್ಸೋಕ್ಕಾಗಲ್ಲ. ನೀರು ತೆಗೆದುಬಿಟ್ಟು ಗೊಬ್ಬರ ಒಣಗ್ಸೋಕ್ಕಾಗಲ್ಲ. ಇಲ್ಲ ಅಂದರೆ ನಾವು ಆ್ಯಕ್ಚುಲಿ ಮಾರ್ಚ್, ಏಪ್ರಿಲ್, ಮೇ ಅಥವಾ ಅಕ್ಟೋಬರ್, ನವಂಬರ್ ಆ ಟೈಮಲ್ಲಿ ನಾನು ಅದನ್ನೆಲ್ಲ ಒಂದೊಂದೇ ಚೀಲ ಇರುತ್ತಲ್ಲ, ನಾನು ಕಲೆಕ್ಟ್ ಮಾಡಿಟ್ಟಿದ್ದೀನಲ್ಲ ಗೊಬ್ಬರನ, ನೀರು ತೆಗೆದು ಅದನ್ನು ಒಣಗಿಸ್ಬಿಟ್ಟು ಒಂದು ಚೀಲದ ಮೇಲೋ ಅಥವಾ ಕವರ್ ಮೇಲೋ ಆ ಥರ ಒಣಗಿಸಿ, ಆಮೇಲೆ ಅದನ್ನು ಪುಡಿ ಮಾಡಿ, ಆಮೇಲೆ ಆ ಮಣ್ಣನ್ನು ಕೆದರಿಬಿಟ್ಟು ಅದ್ರ ಒಳಗಡೆ ಹಾಕ್ತೀನಿ. ಆವಾಗ ಗಿಡಗಳು ಚೆನ್ನಾಗಿ ಬರುತ್ತೆ, ಹೂಗಳು ಚೆನ್ನಾಗಿ ಬರುತ್ತೆ, ಹಸಿರಾಗಿರುತ್ತೆ, ಮತ್ತು ನಮ್ಮ ಗೊಬ್ಬರನೂ ಆಯಿತು. ಆ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಈ ಥರ ತುಂಬ ತಿಂಗಳಿಂದ ಇದನ್ನು ನಾನು ಈ ಥರ ನಮ್ಮ ಮನೆಯಲ್ಲಿರೋದ ವೆಟ್ಟನ್ನು ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ, ಇದ್ರ ಒಳಗಡೆ ನೀರಿದೆ, ಅದನ್ನು ಸ್ವಲ್ಪ ಹಾಕಬೇಕು ಗಿಡಕ್ಕೆ, ಇಲ್ಲ ಅಂದರೆ ಗಿಡಗಳು ಸುಟ್ಟೋಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಇದರಲ್ಲಿರೋ ನೀರು ಹಾಕಿಬಿಟ್ಟು ಆಮೇಲೆ ನಮ್ಮ ಬಾಕಿ ನಲ್ಲಿ ನೀರಿರುತ್ತಲ್ಲ ಆ ನೀರು ಹಾಕಬೇಕು, ಅದನ್ನು ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಸ್ವಲ್ಪ ಕಸ ಹಾಕಿಬಿಟ್ಟೆ ಇದರಲ್ಲಿ, ಈ ಥರ. ಇಲ್ಲ, ಇದ್ರ ಬಗ್ಗೆ ಇನ್ನೊಂದು ದಿನ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಕಸ ಹಾಕಿಬಿಟ್ಟಿದ್ದೀನಿ, ಇದ್ರೊಳಗಡೆ ನೀರಿದೆ ನೋಡಿ, ನಾನು ನಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಬಿಟ್ಟರೆ ನೋಡಿ, ಹೀಗೆ ನೀರು ಬರುತ್ತೆ ಇದರಲ್ಲಿ ನೋಡಿ, ಈ ಥರ ಡ್ರಾಪ್ ನೀರು ಬರುತ್ತೆ. ಇದನ್ನು ಕಲೆಕ್ಟ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ಏನಾಗುತ್ತೆ, ನೀರು ಗಿಡಕ್ಕೆ ಹಾಕಿದ ನಂತರ ಇದು ಡ್ರೈ ಆಗುತ್ತೆ, ಅದ್ರ ಒಳಗಡೆ ಇರೋ ಕಸ ಡ್ರೈ ಆಗುತ್ತೆ. ಇದನ್ನು ಬಿಸಿಲಿಗೆ ಹಾಕ್ತೀನಿ ಒಣಗಿಸ್ಲಿಕ್ಕೆ. ಆಮೇಲೆ ಅದನ್ನು ಪುಡಿ ಮಾಡಿ ಗಿಡಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Like, share, subscribe.